ಯಾಕೋ ಇವತ್ತು ಮನಸ್ಸಿಗೆ ತುಂಬ ಬೇಜಾರಾಗತ್ತಲ್ಲ. ಯಾಕ ನನ್ನ ಗಂಡ ಹೋಗಿ ನನ್ನ ಗಂಡನ ಅವಳು ತಪ್ಕೊಂಡಿದ್ಲು ಅಂತನ, ಅಥವಾ ಅವ್ರೇನೋ ತಪ್ಕೊಂಡಿರ್ಲಿಲ್ವಲ್ಲ, ಅವಳೇ ಓಡ್ ಬಂದು ತಪ್ಕೊಂಡಿದ್ಲು. ಆದರೂ ಸಂಜು ಅಕ್ಕ ಯಾಕೆ ಆ ರೀತಿ ಮಾಡಿದ್ಲು ನನಗೆ ಗೊತ್ತಾಗತ್ತಿಲ್ಲ. ಅವರು ಒಂದ ಮನೆ ನಾಳೆ ಆದ ತಕ್ಷಣ ಈ ರೀತಿ ಎಲ್ಲ ಹಗ್ ಮಾಡ್ತಾರ. ಏನು ಮಾಡಲಿ ನಾನು? ಹಾಯ್ ಮೈ ಡಿಯರ್ ವೈಫ್, ಏನು ಮಾಡತ್ತಿ? ಏನು ಯೋಚನೆ ಮಾಡಕತ್ತಿ? ಅಷ್ಟೊಂದು ಗಾಢವಾಗಿ ಅಡುಗೆ ಮನೆ ನಿಂತ್ಕೊಂತ ಅಡುಗೆ ಮಾಡ್ಕೊತ ಏನು ಯೋಚನೆ ಮಾಡಕತ್ತೀರಿ? ಹಾಂ ಮೇಡಮ್. ಏನಿಲ್ಲ ರೀ, ಏನಿಲ್ಲ. ನಾನೇನು ಯೋಚನೆ ಮಾಡಲಿ? ನಾನೇನು ಯೋಚನೆ ಮಾಡತ್ತಿಲ್ಲ ಬಿಡಿ. ಓಹೋ, ನನ್ನ ಮುದ್ದಿನ ಹುಡುಗಿಗೆ ಕೋಪ ಬಂದಿರೋ ಆಗಿದೆ, ಅದಕ್ಕೆ ಬೇಜಾರು ಅಲ್ವಾ? ಅಯ್ಯೋ, ನಾನು ಯಾಕೆ ನಿಮ್ಮ ಮೇಲೆ ಬೇಜಾರು ಮಾಡ್ಕೊಳ್ಳಿ? ನಾನೇನು ನಿಮ್ಮ ಮೇಲೆ ಬೇಜಾರು ಮಾಡ್ಕೊಂಡಿಲ್ಲ. ನನಗೆ ನನ್ನ ಮೇಲೆ ಬೇಜಾರಾಗತ್ತೈತಿ. ಆಯಿತು ಬಿಡಿ, ಏನು ಹೇಳಿ ಬಂದಿರೋದು? ಏನು ಬೇಕಾಗಿತ್ತು? ನನಗೆ ನೀನೇ ಬೇಕಾಗಿತ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಸಾಕು ಮಾಡಿ ನಿಮ್ಮದು. ಇದು ಅಡುಗೆ ಮನೆ, ಇಲ್ಲಿ ಯಾರಾದರೂ ಬಂದ್ರೆ ಏನಂತಾರ? ಯಾರಾದರೂ ಬಂದು ಏನಾದರೂ ಅನ್ನೋಕ ನಾನೇನು ನಿನ್ನ ಲವರಾ? ಅಲ್ಲ, ನಿನ್ನ ಗಂಡ ನಾನು. ಯಾರು ಬಂದ್ರೆ ಏನು ಅನ್ನೋಕ್ಕಾಗ್ತತಿ? ಯಾರು ಬಂದರು ಏನಂದ್ರೂ ನಾನು ತಲೆ ಕೆಡಿಸ್ಕೊಂಗಿಲ್ಲ. ನೀನು ನನ್ನ ಹೆಂಡತಿ ಅದಿ. ಇಲ್ಲಿ ಯಾರಿಗೂ ಭಯ ಪಡೋ ಅವಶ್ಯಕತೆ ನನಗಿಲ್ಲ. ನೀನು ಯಾರಿಗೆ ಭಯ ಪಡಾಕತ್ತಿ? ಹೌದಪ್ಪ, ನಾನು ಯಾರಿಗೂ ಭಯ ಪಡತ್ತಿಲ್ಲ. ನಾನೇ ಯಾರಿಗಾದರೂ ಭಯ ಪಡಬೇಕು? ಆದರೂ ಇದು ಅಡುಗೆ ಮನೆ ಅಲ್ವಾ, ಇಲ್ಲೆಲ್ಲ ಇದೆಲ್ಲ ಚೆನ್ನಾಗಿರಂಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ. ಓಹೋಹೋ, ಹುಡುಗಿ ಏನು ಇಲ್ಲಿಗೆ ಬಂದು ಮಾತಿನ ದಾಡಿನೇ ಚೇಂಜ್ ಆಗ್ಬಿಟ್ಟತಿ. ಹಳ್ಳಿ ಥರ ಮಾತಾಡ್ತಾರೋ ನನ್ನ ಹುಡುಗಿ ಇವಾಗ ನನ್ನ ಥರ ಮಾತಾಡೋಕ್ಕೆ ಕಲ್ಕೊಂಡ್ಬಿಟ್ಟಿದ್ದಾಳೆ. ಮತ್ತು ನಾನು ಸ್ವಲ್ಪ ಅಪ್ಡೇಟ್ ಆಗಬೇಕಲ್ಲ. ಆದರೂ ನಂಗೆ ನಿಮ್ಮೆಲ್ಲ ಬೇಜಾರು. ಯಾಕೆ ಚಿನ್ನ, ಏನಾಯ್ತು? ನಾಳೆ ಬರ್ತಾರಂತ ಹೇಳಿದ್ರಿ, ಇವತ್ತೇ ಬಂದುಬಿಟ್ಟಿದ್ದೀರಾ. ನನಗೆ ಯಾಕೆ ಹೇಳಲಿಲ್ಲ? ನನ್ನ ಹುಡುಗಿಗೆ ಸರ್ಪ್ರೈಸ್ ಕೊಟ್ಟರೆ ಹೆಂಗಿರ್ತತಿ ಅಂತ ನೋಡೋದಕ್ಕೆ ಸುಮ್ಮನೆ ನಾಳೆ ಬರ್ತೀನಿ ಅಂತ ಹೇಳಿದ್ನಿ. ಮತ್ತು ಗೀತಾಕ ನೋಡ್ಕೊಂಡು ಹೋದ್ರಲ್ಲ, ಹುಡುಗ ಹೆಂಗಿದಾನ? ಚಲೋ ಇದ್ದಾನ? ನೀನು ನೋಡಿದ್ಯಾ? ಇಲ್ಲ ರೀ, ನಾನು ನೋಡಲಿಲ್ಲ ಅವ್ರನ್ನ ನೋಡಬೇಕು ಅಂತ ಅಂದ್ಕೊಂಡೆ. ಆದರೆ ಮತ್ತೆ ಫಸ್ಟ್ ನಾನು ಹೋದಾಗ ಅವ್ರು ಬಂದಿರಲಿಲ್ಲ ಇನ್ನು, ಅದಕ್ಕಾಗಿ ಆಮೇಲೆ ನಾನು ಅಲ್ಲಿ ಹೋಗಲೇ ಇಲ್ಲ. ಅಂದ್ರೆ ನೀನು ಹುಡುಗನ ನೋಡಿಲ್ಲ? ಮನೇಲಿದ್ದೆ ನೀನು ಹುಡುಗನ ನೋಡಿಲ್ವಾ? ಇಲ್ಲ ನೋಡಿಲ್ಲ ರೀ ನಾನು. ಯಾವಾಗ ನೋಡಿದ್ರೆ ಹೆಂಡತಿಯಿಂದ ಸಾಯ್ತಾನೆ ನೋಡು. ಊರಿಂದ ಬಂದಿದ್ದ ಅಡುಗೆ ಮನೆಗೆ ಹೋಗಿ ಜೊತೆ ನಾನು ಇದನ್ನೇನಾರ ಸಂಜು ನೋಡಿಲ್ಲ ಅಂದರೆ ಏನು ಮಾಡೋದು? ಆ ಸಂಜೆನಾಗ ಬೇರೆ ಈಗಿನ ಮನೆ ಕೆಲಸ ಅಂತ ಹೇಳಿದ್ದಾನೆ. ಇವ್ ನೋಡಿದ್ರೆ ಈಗಿಂದ ಸುತ್ತಿಸಿರೋದು ನೋಡಿದ್ರೆ ಆಕೆ ಏನು ಅನ್ಕೋಂಗಿಲ್ಲ. ಛೇ, ಇವ್ನಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು? ಅವ್ನು ಕಲಿಸೋದ್ಕಿಂತ ಈಕೆಗೆ ಕಲಿಸಬೇಕು. ಈಕೆಗೆ ಹೇಳಿದಾನೆ ಮತ್ತೆ ಆಕೆ ಸಂಜೆನ ಹೋಗೋವರೆಗೂ ನೀನು ಮಂದಿ ಹಂಗೆ ಈರ ಅಂತೇಳಿ ಮನೆ ಕೆಲಸ ಥರ ಈರ ಅಂತ ಹೇಳಿದಾನೆ. ಮತ್ತು ನನ್ನ ಮಗನ ಜೊತೆ ಹೊರಟೆ ಹೊಡ್ಕೊತ ನಿಂತಿದ್ದ ಕಿಸ್ಕೊಂತ. ಪ್ರೀತಮ್, ಏನು ಮಾಡತ್ತಿ? ಅಲ್ಲ, ನಿನಗೆ ನಾನು ಏನು ಹೇಳಿದ್ದಿ? ನೀನೇನು ಮಾಡತ್ತಿ? ಏನು ಹೇಳಿದ್ರಮ್ಮ? ನಾನು ನೆನಪಿಲ್ಲ. ಏನು ಹೇಳಿದ್ರಿ? ಅಲ್ಲ, ನಿಮ್ಮ ಅಕ್ಕ ನೋಡಕ್ಕೆ ಬಂದಿದ್ರಲ್ಲ, ಅವ್ರ ಬಗ್ಗೆ ಒಂದು ಸ್ವಲ್ಪ ಹೋಗಿ ತಿಳ್ಕೊಂಡು ವಿಚಾರಿಸ್ಕೊಂಡು ಬಾ ಅಂತ ಹೇಳಿದ್ನಿ. ನೀ ನೋಡಿದ್ರೆ ಇಲ್ಲಿ ಈಕೆ ಜೊತೆ ಹರಟಿ ಹೊಡ್ಕೊಂತ ನಿಂತ್ಬಿಟ್ಟೇನ? ನಿನಗೆ ನಿಮ್ಮ ಅಕ್ಕನ ಜೀವನದ ಬಗ್ಗೆ ಯೋಚನೆ ಇಲ್ಲನ? ಬರೀ ನಿಂದೊಂದ ನೋಡ್ಕೋತೀಯನೋ ನೀನು. ಅಯ್ಯೋ ಅಮ್ಮ, ಅಷ್ಟಕ್ಕೆಲ್ಲ ಯಾಕೆ ಕೋಪ ಮಾಡ್ಕೋತೀರಿ? ನಾನು ನನ್ನ ಫ್ರೆಂಡ್ಸ್ಗೂ ಹೇಳೇನಿ, ಹಂಗೆ ಇವಾಗ ನಾನು ಹೋಗತ್ತೀನಿ. ಅದನ್ನ ಹೇಳಿ ಹೋಗೋಣ ಅಂತ ಬಂದಿದ್ನಿ. ಅದನ್ನ ಹೇಳತ್ತಿದ್ನಿ ರಾಣಿಗೆ, ಹೇಳಿ ಹೋಗ್ಬೇಕಂತ ಬರೋ ಅಷ್ಟಾಗ ನೀನು ಬಂದು. ರಾಣಿ, ಹಂಗಂದ್ರೆ ನಾನು ಹೋಗಿ ಬರ್ತೀನಿ. ಹ್ಞೂ ರೀ, ಹೋಗಿ ಬನ್ನಿ. ಸರಿ, ಜಲ್ದಿ ಹೋಗು. ನಾಳೆನಾ ಎಲ್ಲ ನಾಡಿದ್ದ ಎಂಗೇಜ್ಮೆಂಟ್ ಇಟ್ಕೊಳಂತ ಅವ್ರು ಹೇಳಾಕತ್ತಾರ. ಆದರೆ ನಾನು ಅವ್ರ ಬಗ್ಗೆ ಯೋಚನೆ ಮಾಡ್ದೆ. ಅವ್ರ ಬಗ್ಗೆ ಹಿಂದೆ ಮುಂದೆ ಏನು ಗೊತ್ತಿಲ್ಲದೆ ಅವ್ರಿಗೆ ಹೆಂಗೆ ಹುಡುಗಿ ಕೊಡೋದು ಅಂತ ನಾ ಯೋಚನೆ ಮಾಡಾಕತ್ತಾನೆ. ನೀ ನೋಡಿದ್ರೆ ಈಕೆ ಜೊತೆ ಬಂದಿಲ್ಲ, ಹಟ್ಟಿ ಹುಡ್ಕೊಂಡು ನಿಂತುಬಿಟ್ಟು ನನಗೆ ನೋಡಿದ್ರೆ ತಲೆಗೆ ಕೆಟ್ಟ BP ಎದ್ದಿತ್ತು ಬಿಡ್ತದೆ ನನಗೆ. ಏನು ಮಾಡ್ಬೇಕಂತ ಹೇಳಿ ಹೋಗಿ, ಜಲ್ದಿ ಹೋಗು. ಅಯ್ಯೋ ಅಮ್ಮ, ನೀನು ಯೋಚನೆ ಮಾಡಬೇಡ. ಈಗಾಗಲೇ ನನ್ನ ಫ್ರೆಂಡ್ಸು ಹೋಗಿದ್ದಾರೆ, ಈಗ ನಾನು ಹೋಗ್ತೇನೆ. ನೀನು ತಲೆ ಕೆಡಿಸ್ಕೋಬೇಡ. ಅವನ ಬಗ್ಗೆ ಎಲ್ಲ ತಿಳ್ಕೊತೀನಿ. ಅವ್ರು ಏನಾದರೂ ಚಲೋ ಅನ್ಸಿದ್ರೆ ಅಕ್ಕನ ಅಲ್ಲಿಗೆ ಕೊಡೋಣ, ಇಲ್ಲ ಅಂದ್ರೆ ಬೇಡ. ಸರಿನಾ? ಸರಿ, ಹೋಗಿನ್. ಹಾಯ್ ಪ್ರೀತು, ಯಾವ ಕಡೆ ಪ್ರಯಾಣ? ಸ್ವಲ್ಪ ಹೊರಗಡೆ ಕೆಲಸ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಏನಾದರೂ ತರಬೇಕಾಗಿತ್ತಾ? ಏನೂ ತರಬೇಕಾಗಿಲ್ಲ, ನಾನೇ ನಿನ್ನ ಜೊತೆ ಬರಬೇಕು ಅಂತ ಅನ್ಕೊಂಡೆ. ಅತ್ತೆ, ಅವ್ರ ಜೊತೆ ನಾನು ಹೋಗಿ ಬರಲ್ಲ? ಅಯ್ಯೋ, ನಾನು ಕೆಲಸದ ಮೇಲೆ ಹೋಗತ್ತೀನಿ. ನಿಮ್ಮನೆ ಹೆಂಗೆ ನಾನು ಕರ್ಕೊಂಡು ಹೋಗಲಿ? ನೆಕ್ಸ್ಟ್ ಟೈಮ್ ನಾವು ಬೇಕಿದ್ರೆ ಹೊರಗಡೆ ಹೋಗೋಣ. ಅಥವಾ ಇವಾಗ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಅದನ್ನ ಮುಗಿಸ್ಕೊಂಡು ಬರೋವರೆಗೂ ನನಗೆ ಸ್ವಲ್ಪ ಟೆನ್ಷನಲ್ಲಿರ್ತೀನಿ. ಸೊ ಬೇಡ. ಅತ್ತೆ, ನೀವಾದರೂ ಹೇಳಿ. ಪ್ರೀತಮ್ ಜೊತೆ ಆಟಾಡೋಕ್ಕೆ ಇದು ಒಳ್ಳೆ ಟೈಮು. ನೀವು ಹೇಳಿ, ಅವನು ಕರ್ಕೊಂಡು ಹೋಗ್ತಾನೆ. ಸರಿ ಪ್ರೀತಮ್, ನೀನು ಹೋಗ್ಬೇಕಾದ್ರೆ ಸಂಜೆನೂ ಕರ್ಕೊಂಡು ಹೋಗು. ಆಕಿದು ಸ್ವಲ್ಪ ಅಲ್ಲೇ ಹೊರಗಡೆ ಕೆಲಸ ಆಯ್ತಂತ, ಆಕೆದನ್ನ ಮುಗಿಸ್ಕೋತಾ. ನೀನು ನಿನ್ನ ಕೆಲಸ ನೀನು ಮಾಡ್ಕೋ, ಆಕೆ ಕೆಲಸ ಆಯ್ಕೆ ಮಾಡ್ಕೋತಾ. ಏನು ಅಮ್ಮ, ನಾನು ಹೋಗ್ತಾ ಇರೋದು ಇದಕ್ಕೆ. ಓ ಸರಿ, ಬನ್ನಿ ಸಂಜು, ಹೋಗೋಣ. ಥ್ಯಾಂಕ್ ಯು ಅತ್ತೆ. ಸರಿ, ನಡೀರಿ ಹೋಗೋಣ, ಇವಾಗಲೇ ಹೋಗೋಣ. ನಾನಂತೂ ರೆಡಿ. ಅಲ್ಲ, ಕೈ ಹಿಡ್ಕೋತಾ ಇದ್ದೀರಾ? ನೀವೇನು ಚಿಕ್ಕ ಮಗುನಾ? ಅಯ್ಯೋ, ಅದರಲ್ಲೇನು ಕೈ ಹಿಡ್ಕೋದ್ರಲ್ಲಿ ಏನು ತಪ್ಪು? ನೀವು ನನಗೆ ಮಾಮ ಆಗಬೇಕು ಅಲ್ವಾ? ಮಾವನ ಕೈ ಹಿಡ್ಕೋದ್ರಲ್ಲಿ ಏನು ತಪ್ಪು? ನಡೀರಿ ಹೋಗೋಣ. ಇಬ್ಬರು ಜೋಡಿ ನೋಡು, ಹಂಗೆ ಶಿವ ಪಾರ್ವತಿ ಹಂಗೆ ಐತಿ.
ಹೇಳ ಮಾಡ್ಸಿರೋಂಗೈತಿ ಆರ ಈ ಶನಿ ಬಂದ ನಮ್ಮ ಮನೆಗೆ ಒಕ್ಕರ್ಸ್ಕೊಂಡು ಬಿಟ್ಟೈತಿ ಮಾಡ್ತಾನೆ ಇದಕ್ಕೆ. ಸರಿ ಸರಿ ಹೋಗಿ ಬರ್ರಿ, ಆರಾಮಾಗಿ ಬರ್ರಿ, ಲೇಟಾಗಿ ಬಂದರೂ ಪರವಾಗಿಲ್ಲ. ಅಯ್ಯೋ ಅತ್ತೆ ನೀವು ಇಷ್ಟು ಹೇಳಿದ್ರೆ ಸಾಕು, ಆರಾಮಾಗಿ ಎಂಜಾಯ್ ಮಾಡಿ ಬರ್ತೀವಿ. ಬಾಯ್. ಸರಿ ಅಮ್ಮ. ಇವಳು ಕೈ ಹಿಡ್ಕೊಂಡಿರೋದು ನೋಡಿ ರಾಣಿ ಏನು ಅನ್ಕೊಂಡ್ಲ ಏನೋ. ಪಾಪ ಅವಳ ಮನಸ್ಸಿಗೆ ನಾನು ನೋವು ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಆದರೆ ಅವಳಿಗೆ ನನ್ನ ಮೇಲೆ ನಂಬಿಕೆ ಇದೆ. ಆದರೆ ಇವಳ್ಯಾಕೆ ಈ ರೀತಿ ಹುಚ್ಚಿ ಥರ ಆಡ್ತಾ ಇದ್ದಾಳೆ. ಛೇ, ಏನೇ ಗಂಡ ಬಂದ ತಕ್ಷಣ ಅಡುಗೆ ಮನ್ಯಾಗ ಅವ್ನು ಕರ್ಕೊಂಡು ನಿಂತು ಬಿಡ್ತೀಯೇನು? ಹಾಂ, ಯಾಕ ಅವ್ನು ಬಿಟ್ಟು ನಿನಗೆ ಇರಾಕ ಆಗಂಗಿಲ್ಲೇನು? ಅಯ್ಯೋ ಇಲ್ಲ ಅತ್ತೆ, ನಾನೇನು ಅವ್ರನ್ನ ಕರೀಲಿಲ್ಲ. ಅವರೇ ಇಲ್ಲಿ ಬಂದು ನೀರು ಬೇಕು ಅಂದರು, ನೀರನ್ನ ಬಿಸಿ ಮಾಡಿ ಕೊಟ್ಟೆ. ಅಷ್ಟರಲ್ಲಿ ಹಾಗೆ ಮಾತಾಡ್ತಾ ನಿಂತಿದ್ರು ಅತ್ತೆ, ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ನೋಡು, ನಿನಗೀಗ ಹೇಳಕತ್ತೆ ನಾನು, ನನ್ನ ಮಗನಿಂದ ದೂರ ಇರು. ಎಷ್ಟ ಮಾಡಿದ್ರು ಸಂಜನಾ ಮತ್ತು ಪ್ರೀತಮ್ಮ ಗಂಡ ಹೆಂಡತಿ ಅಂತ ನಾವು ಅನ್ಕೊಂಡ್ಬಿಟ್ಟೆವು. ಅವರಿಬ್ಬರು ಮದುವೆ ನಾನು ಮಾಡ್ಬೇಕಂತ ಅನ್ಕೊಂಡಾನೆ. ಈ ಮನೆ ಬಿಟ್ಟು ನೀನು ದೂರ ಹೋಗ್ಬೇಕು. ನಮ್ಮ ಪ್ರೀತಮ್ನಿಂದ ದೂರ ಉಳ್ಯಾಕ ಕಲ್ಕೋ. ಅಲ್ಲ ಅತ್ತೆ, ನಾವಿಬ್ಬರು ಪ್ರೀತಿ ಮಾಡಿ ಮದುವೆ ಆಗಿದ್ದೀವಿ. ನಮ್ಮನ್ನು ನೀವು ದೂರ ಮಾಡಬೇಕು ಅಂತ ಯಾಕೆ ಅನ್ಕೋತಾ ಇದ್ದೀರಾ? ನನಗೆ ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅತ್ತೆ. ಬಾಯಿ ಮುಚ್ಚೆ, ಸಾಕು, ಕಂಡಿದ್ದೀನಿ. ಅವನ ಆಸ್ತಿ ನೋಡಿ ನೀನು ಅವ್ನ ಹಿಂದೆ ಬಿದ್ದಿರೋದು ಅಂತ ನನಗೆ ಗೊತ್ತೈತಿ. ನೀನು ತಿರುಪೆ ಎತ್ತೋಳು. ನಿನಗೆ ಇಂಥ ಆಸ್ತಿ ಅಂತಸ್ತು ಸುಪ್ಪಿಗೆ ಸಿಗ್ತತ್ತಂದ್ರೆ ಅವನ ಯಾಮರ್ಸಿ ಬುಟ್ಟಿಗೆ ಹಾಕೊಂಡು ಮದುವೆ ಆಗಿದೆ ಅನ್ನೋದು ನನಗೆ ಗೊತ್ತಾಗೈತಿ. ಅಯ್ಯೋ, ಅವ್ರು ಶ್ರೀಮಂತರಂತ ನನಗೆ ಗೊತ್ತಿರಲಿಲ್ಲ ಅತ್ತೆ. ಅವ್ರು ಶ್ರೀಮಂತರಂತ ಗೊತ್ತಿದ್ದಿದ್ರೆ ನಾನು ಅವ್ರನ್ನ ಪ್ರೀತಿ ಮಾಡ್ತಾನೆ ಇರಲಿಲ್ಲ. ಅವ್ರು ನನಗೆ ಬಡವ್ರು ಅಂತಾನೆ ಹೇಳಿದರು. ಮದುವೆ ಆದಮೇಲೆ ನನಗೆ ಗೊತ್ತಾಗಿರೋದು, ಈ ಮನೆಗೆ ಬಂದಮೇಲೆ. ಪ್ರೀತಮ್ ಇಷ್ಟು ಶ್ರೀಮಂತರ ಮಗ ಅಂತ ಹೇಳಿ. ಇಲ್ಲಾಂದರೆ ನಾನು ಅವರು ಸಾಧಾರಣವಾದ ಕೆಲಸ ಮಾಡೋ ಅವ್ರ ಕೂಲಿಯವ್ರ ಮಗ ಅಂತ ನನಗೆ ಹೇಳಿದರು. ಅದಕ್ಕೆ ನಾನು ಅವ್ರನ್ನ ಪ್ರೀತಿ ಮಾಡೋಕೆ ಒಪ್ಕೊಂಡಿದ್ದೆ. ಆದರೆ ಮದುವೆ ಆದಮೇಲೆ ನನಗೆ ಗೊತ್ತಾಗಿರೋದು ಪ್ರೀತಮ್ ದೊಡ್ಡ ಶ್ರೀಮಂತರು ಅಂತ. ಹಂಗಾದ್ಮೇಲೆ ಗೊತ್ತಾದ್ಮೇಲೆ ಬಿಟ್ಟು ಹೋಗ್ಬೇಕಿಲ್ಲ? ಇಲ್ಲೇನೆ ನಾನು ಎದಕ್ಕಿದ್ದೀವಿ ಮತ್ತು ನಮ್ಮ ಮನ್ಯಾಗ ಅವ್ರು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದಾರತ್ತೆ. ಪ್ರೀತಿ ಮಾಡಿ ಮದುವೆ ಆಗಿದ್ದೀವಿ. ಈಗ ಅವ್ರನ್ನ ಬಿಟ್ಟು ಹೋಗು ಅಂದ್ರೆ ನಾನು ಎಲ್ಲಿಗೆ ಹೋಗಲಿ? ಎಲ್ಲಿಗಂತ ಹೋಗಲಿ ಅತ್ತೆ, ನೀವೇ ಹೇಳಿ. ನನಗೆ ವಾಪಸ್ ಮಾತಾಡುವಷ್ಟ ಮುಂದುವರ್ಬಿಟ್ಟು ನೀನು ಹಾಂ, ನನಗೆ ವಾಪಸ್ ಮಾತಾಡ್ತಿದ್ದಿ? ಹಲ್ಲು ಉದುರಿಸಿಬಿಡ್ತಾನೆ ನೀನು, ನೆನ್ಪಿಟ್ಕೋ. ಯಾಕತ್ತೆ, ನಾನು ಏನು ಮಾಡಿದ್ದೀನಿ? ನಾನು ಏನಂತ ತಪ್ಪು ಮಾಡಿದ್ದೀನಿ? ನನ್ನ ಕಂಡ್ರೆ ಯಾಕೆ ಈ ರೀತಿ ನೀವು ಕೋಪ ಮಾಡ್ಕೋತೀರಾ ನನಗಂತ ಗೊತ್ತಾಗ್ತಾ ಇಲ್ಲ ಅತ್ತೆ. ನಾನು ಬಡವ್ರ ಮನೇಲಿ ಹುಟ್ಟಿದ್ದೆ ತಪ್ಪ? ನಾನು ಈ ಮನೆಗೆ ಮದುವೆ ಆಗಿ ಬಂದಿರೋದೇ ತಪ್ಪ? ಹೇಳಿ ಅತ್ತೆ, ಹೇಳಿ. ಹೌದೇ? ಹೌದು, ನೀನು ಈ ಮನೆಗೆ ಬಂದಿರೋದೇ ತಪ್ಪು. ನೀನು ನನ್ನ ಮಗನ ಮದುವೆ ಆಗೋದಿರೋದೇ ತಪ್ಪು. ನಿಮ್ಮಂಥ ಭಿಕ್ಷುಕರು ಎಲ್ಲಿರ್ತಾರೆ? ತಿರುಪಿ ಎತ್ತೋದಲ್ಲಿ ಅಲ್ಲೇ ಇರಬೇಕು ಹೊರತು ಈ ಶ್ರೀಮಂತರ ಮನೆಗೆ ಕಾಲಿಡೋ ಅರ್ಹತೆಯೂ ನಿಮಗಿಲ್ಲ. ಏನ ಶಾಂತ, ಯಾಕೆ ಬೈತಾ ಇದ್ದೀವಿ ಅವಳನ್ನ? ಅಲ್ಲ ರೀ, ಸಂಜನಾ ಬಂದಿದ್ದಾಳ. ಸಂಜನಾ ನನ್ನ ಮನೆ ಸೊಸೆ ಅಂತ ಹೇಳಿದನು. ಪ್ರೀತಮ್ ಜೊತೆ ದೂರ ಇರು ಅಂತ ಹೇಳಿದನು. ಆದ್ರೂ ಪ್ರೀತಮ್ಗ ಯಾವಾಗಲೂ ಅಂಟುಕೊಂಡ ಇರ್ತಾಳ. ಅವನು ಬಂದಿದ್ದು ಇವ್ರು ಶಾಲೆ ಹಿಡ್ಕೊಂಡು ಇವ್ರ ಹಿಂದೆಲ್ಲ ಸುತ್ತಿರ್ತಾನೆ ಅಂತ. ಅದೇನು ಮಾಯ ಮಾಡಿದಾಳ ನನ್ನ ಮಗಗ, ಏನೋ ಮೋಡಿ ಮಾಡಿ ಮದುವೆ ಆಗಿದ್ದಾಳ ಅಂತ ಅನಿಸತಿ. ಹೌದು, ನಾನು ನೋಡ್ತಾ ಇದ್ದೀನಿ ಅವಳನ್ನ. ನನ್ನ ಮಗನ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳ. ಈಕೆಗೆ ಸರಿಯಾಗಿ ಪಾಠ ಕಲಿಸ್ಬೇಕಲ್ಲ. ಏನಾದರೂ ಮಾಡು. ಏನಾದರೂ ಏನು ಮಾಡಿದ್ರಿ? ಇವಳನ್ನ ಮನೆ ಬಿಟ್ಟು ಹೊರಗೆ ಹಾಕಬೇಕು. ಇವಳು ನಮ್ಮ ಮನೇಲಿ ಇರಬಾರ್ದು. ಇವಳನ್ನ ಕತ್ತು ಹಿಡಿದು ನನ್ನ ಮಗನೇ ಆಚೆ ತಪ್ಪಬೇಕು. ಆ ರೀತಿ ಮಾಡಬೇಕು. ಆದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಕಾಲಿಗೆ ಬೀಳ್ತೀನಿ ಅತ್ತೆ, ನನ್ನ ಅವ್ರನ್ನ ದೂರ ಮಾಡಬೇಡಿ. ನಾನು ಅವ್ರನ್ನ ತುಂಬ ಪ್ರೀತಿ ಮಾಡ್ತೀನಿ. ನನಗೆ ಅವ್ರನ್ನ ಬಿಟ್ಟಿರೋ ಶಕ್ತಿ ಇಲ್ಲ. ಪ್ಲೀಸ್ ಮಾವ. ಹಾಳಾದವಳೆ, ನನ್ನ ಕಾಲ ಮುಡ್ತಿ. ಸರಿ ಆ ಕಡೆ, ಸರಿಯೇ? ಅಮ್ಮ ಅತ್ತೆ, ಕೂದಲ ಬಿಡಿ ಅತ್ತೆ. ನನ್ನ ಅವ್ರನ್ನ ದೂರ ಮಾಡಬೇಡಿ ಅತ್ತೆ, ಪ್ಲೀಸ್ ಅತ್ತೆ. ಮಾವ, ನೀವಾದರೂ ಹೇಳಿ ಮಾವ. ನಿನ್ನ ನನ್ನ ಮಗನ ದೂರ ಮಾಡಬಾರ್ದಾ? ಸರಿತೋ, ಜಾಡಿಸಿ ಓದಿಲ್ಲ ಆ ಕಡೆ. ಸುಮ್ಮನೆ ಇರೋ ಅಂದಂಗ ಹೆಚ್ಚು ಮಾಡ್ತಿದ್ದಿ? ಮಾಡ್ತಾನೆ ನಿನಗ. ಅಮ್ಮ, ಅಯ್ಯೋ ಅತ್ತೆ, ನೀವು ಒದ್ರೂ ಪರವಾಗಿಲ್ಲ, ನನ್ನ ಹೊಡೆದ್ರೂ ಪರವಾಗಿಲ್ಲ. ಆದ್ರೆ ನಾನು ನಿಮ್ಮನ್ನು ಕೇಳೋದು ಇಷ್ಟ, ನನ್ನ ಗಂಡನ ದೂರ ಮಾಡಬೇಡಿ.